ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಒಂದು ಐತಿಹಾಸಿಕ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಸಂವಿಧಾನಾತ್ಮಕವಾಗಿ ಜನರಿಗೆ ಉದ್ಯೋಗ ಸ್ಥಳೀಯವಾಗಿ ಸಿಗಬೇಕು, ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳು ಸಿಗಬೇಕು ಅಂತ ಹೇಳಿ ತಿಳ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರುವಂತಹದ್ದು. ಅದ್ರ ಜೊತೆಗೆ ಗ್ರಾಮ ಸ್ವರಾಜ್ಯ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಸಮಗ್ರ ಅಂತ ಹೇಳಿ ಗ್ರಾಮದಲ್ಲಿ ಗ್ರಾಮ ಸಭೆ ಮೂಲಕ ಅವರು ಶಾಲೆಗಳನ್ನಿರ್ಬೋದು, ಅಂಗನವಾಡಿ ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಬಾಂದಾರ್ಗಳು, ಕೆರೆಗಳನ್ನ, ಗ್ರಾಮೀಣ ರಸ್ತೆಗಳನ್ನ ಹೊಲದಲ್ಲಿ ರೈತರು ತಾವೇ ಕೆಲಸ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದನ್ನ ಇವತ್ತು ಬಿಜೆಪಿ ಸರ್ಕಾರ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರದ ಅಧ್ಯಕ್ಷ ಆಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು, ತಂದಂತ ಯೋಜನೆಯನ್ನ ಆ ಸಂವಿಧಾನಾತ್ಮಕ ಹಕ್ಕನ್ನು ಕಸ್ಕೊಂಡು ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರುವಂತದ್ದನ್ನ ತಪ್ಪಿಸಿ ಕೇವಲ ಸೆಲೆಕ್ಟಿವ್ ಕೆಲವೊಂದು ಪಂಚಾಯತಿಗಳಿಗೆ ಮನಸ್ಸಿಗೆ ಬಂದಂತ ಪಂಚಾಯತಿಗಳಿಗೆ ಒಂದೆದ್ದು ಮತ್ತು ಆ ಯೋಜನೆಗಳನ್ನ ಎಲ್ಲ ಒಯ್ದು ಇವತ್ತು ವಿಕಸಿತ ಭಾರತ ಯೋಜನೆ ಜೊತೆಗೆ ಜೋಡಿಸುವಂತದ್ದು. ಅಂದ್ರೆ ಸ್ಥಳೀಯವಾಗಿ ಇವತ್ತು ಏನು ಅಂಗನವಾಡಿ, ಶಾಲಾ ಕೊಠಡಿಗಳು, ಕೆರೆಗಳು, ಬಾಂದಾರ್ಗಳು, ರೈತರ ಕೆಲಸ, ರಸ್ತೆಗಳಾಗ್ತಿತ್ತು, ಅದೆಲ್ಲವೂ ಕೂಡ ಬಂದ ಹೋಗಿ ಇವರೆಲ್ಲ ನ್ಯಾಷನಲ್ ಹೈವೇ ಅಂತ ಯೋಜನೆಗಳು ಕೆಲಸ ಮಾಡ್ಬೇಕು. ಆಮೇಲೆ ಅವ್ರಿಗೆ ಉದ್ಯೋಗದ ಕನಿಷ್ಠ ಕೂಲಿ ಹಕ್ಕೇನಿರ್ತಾರೆ, ಮಿನಿಮಮ್ ವೇಜಸ್, ಅದನ್ನು ಕೂಡ ಸ್ಪಷ್ಟನೆ ಮಾಡಿಲ್ಲ. ಹೀಗಾಗಿ ಇದೊಂದು ಅತ್ಯಂತ ಒಂದು ಕೆಟ್ಟ ನಿರ್ಧಾರ. ಇವತ್ತು ಅದರ ಸಲುವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಆಂದೋಲನವನ್ನ ಕೈಗೊಳ್ತಾ ಇದ್ದೀವಿ. ಆಂದೋಲನಕ್ಕೂ ಜನಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಗ್ರಾಮೀಣ ಜನರ ಹಕ್ಕನ್ನೇನು ಕಸ್ಕೊಂಡಿದ್ದಾರೆ, ಗ್ರಾಮೀಣಗಳ ಅಭಿವೃದ್ಧಿ ಹಕ್ಕನ್ನೇನು ಕಸ್ಕೊಂಡಿದ್ದಾರೆ, ಬಡವರ ಒಂದು ಉದ್ಯೋಗದ ಹಕ್ಕನ್ನು ಕಸ್ಕೊಂಡಾರೆ, ಅದ್ರ ವಿರುದ್ಧ ನಾವು ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನ ಮತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರ ಬಳಿಗೆ ಗ್ರಾಮ ಸಭೆಗಳನ್ನ ಪ್ರತಿಯೊಂದು ಊರಲ್ಲಿ ಕರೆದು ಅವರಿಗೆ ಜನಜಾಗೃತಿ ಮಾಡುವಂತ ಮಾಡ್ತೀವಿ. ಬಿಜೆಪಿ ಹೇಳಿದ್ರೆ ರಾಮನ ಹೆಸರಿದೆ, ಅದಕ್ಕಾಗಿ ನಾವು ನೋಡಿ ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ, ರಾಮನ ಬದನಾಮ್ ಮಾಡ್ತಾ ಇದ್ದಾರೆ. ಇವತ್ತು ಹೆಸರಿಡುದು ಬಿಡಿ, ಮಹಾತ್ಮ ಗಾಂಧೀಜಿಯವರ, ಯಾಕಂದ್ರೆ ಮಹಾತ್ಮ ಗಾಂಧಿ ಕೊಂದವರು ಇವರೇ ಬಿಜೆಪಿ ಅವರು, RSS ನವರು. ಹೀಗಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಾರು ಅಲ್ಲ, ಇವರು ಬ್ರಿಟಿಷರ್ ಏಜೆಂಟ್ ಆಗಿದ್ರು ಬಿಜೆಪಿ ಅವರು. ಹೀಗಾಗಿ ಮಹಾತ್ಮ ಗಾಂಧಿ ಅವರು ವಿರೋಧಿಸುವಂತದ್ದಿತ್ತು, ಮನುಸ್ಮೃತಿ, ಮನುವಾದ ಎಲ್ಲ ಇವ್ರದೇ. ಸಂವಿಧಾನ, ರಾಷ್ಟ್ರಧ್ವಜ ಇದು ಯಾವುದೂ ಕೂಡ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ದೇಶದ ಸ್ವಾತಂತ್ರ್ಯ ಬೇಕಾಗಿರ್ಲಿಲ್ಲ, ಇವ್ರಿಗೆ ರಾಷ್ಟ್ರಗೀತೆ ಬೇಕಾಗಿರ್ಲಿಲ್ಲ, ರಾಷ್ಟ್ರ ಧ್ವಜ ಬೇಕಾಗಿರ್ಲಿಲ್ಲ, ಮತ್ತು ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ಲ. ಇವ್ರಿಗೆಲ್ಲರೂ ಮನುಸ್ಮೃತಿ, ಮನುವಾದ ಇವರ ಸಂವಿಧಾನ, ಅದ್ರ ಭಾಗ ಇದು. ಯಾರ್ದರೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತಾಮ, ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿದಂಥವ್ರು. ಅವ್ರನ್ನ ಹೆಸರು ತೆಗೆದು ರಾಮನ ಹೆಸರು ತಪ್ಪೆ, ಅಥವಾ ಶ್ರೀರಾಮನ ಹೆಸರು ಇತ್ತು, ಅಥವಾ ವಲ್ಲಭಾಯಿ ಪಟೇಲ್ ಅವ್ರ ಹೆಸರು ಇತ್ತು, ಅದನ್ನ ತೆಗೆದು ಬೇರೆಯವ್ರ ಹೆಸರು ತಪ್ಪೆ. ಅದು ಒಂದು ಭಾಗ ಇರಲಿ. ಆ ರಾಮನ ಹೆಸರಲ್ಲಿ ಉದ್ಧಾರ ಮಾಡಕ್ ಕೊಟ್ಟಿದ್ದಾರೆ ಅವರು. ರಾಮನ ಹೆಸರಲ್ಲೇ ಒಂದು ದಿವಸ ಜನರಿಗೆ, ಬಡವರಿಗೆ, ಕೂಲಿಕಾರರಿಗೆ, ಗ್ರಾಮಗಳಿಗೆ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ. ಆ ಅನ್ಯಾಯ ಮಾಡುವಂತ ಹೆಸರಿಗೆ ಯೋಜನೆಗೆ ಇವತ್ತು ದಿವಸ ರಾಮನ ಹೆಸರು ಇಡಕ್ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ಹೇಳ್ತಾರಲ್ಲ, ರಾಮ್ ಕಿ ನಾಮ್ ಬದ್ನಾಮ್ ಕರ್ನೆ ಕಾ ಜಾನೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಒಂದು ಐತಿಹಾಸಿಕ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಸಂವಿಧಾನಾತ್ಮಕವಾಗಿ ಜನರಿಗೆ ಉದ್ಯೋಗ ಸ್ಥಳೀಯವಾಗಿ ಸಿಗಬೇಕು, ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳು ಸಿಗಬೇಕು ಅಂತ ಹೇಳಿ ತಿಳ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರುವಂತಹದ್ದು. ಅದ್ರ ಜೊತೆಗೆ ಗ್ರಾಮ ಸ್ವರಾಜ್ಯ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಸಮಗ್ರ ಅಂತ ಹೇಳಿ ಗ್ರಾಮದಲ್ಲಿ ಗ್ರಾಮ ಸಭೆ ಮೂಲಕ ಅವರು ಶಾಲೆಗಳನ್ನಿರ್ಬೋದು, ಅಂಗನವಾಡಿ ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಬಾಂದಾರ್ಗಳು, ಕೆರೆಗಳನ್ನ, ಗ್ರಾಮೀಣ ರಸ್ತೆಗಳನ್ನ ಹೊಲದಲ್ಲಿ ರೈತರು ತಾವೇ ಕೆಲಸ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದನ್ನ ಇವತ್ತು ಬಿಜೆಪಿ ಸರ್ಕಾರ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರದ ಅಧ್ಯಕ್ಷ ಆಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು, ತಂದಂತ ಯೋಜನೆಯನ್ನ ಆ ಸಂವಿಧಾನಾತ್ಮಕ ಹಕ್ಕನ್ನು ಕಸ್ಕೊಂಡು ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರುವಂತದ್ದನ್ನ ತಪ್ಪಿಸಿ ಕೇವಲ ಸೆಲೆಕ್ಟಿವ್ ಕೆಲವೊಂದು ಪಂಚಾಯತಿಗಳಿಗೆ ಮನಸ್ಸಿಗೆ ಬಂದಂತ ಪಂಚಾಯತಿಗಳಿಗೆ ಒಂದೆದ್ದು ಮತ್ತು ಆ ಯೋಜನೆಗಳನ್ನ ಎಲ್ಲ ಒಯ್ದು ಇವತ್ತು ವಿಕಸಿತ ಭಾರತ ಯೋಜನೆ ಜೊತೆಗೆ ಜೋಡಿಸುವಂತದ್ದು. ಅಂದ್ರೆ ಸ್ಥಳೀಯವಾಗಿ ಇವತ್ತು ಏನು ಅಂಗನವಾಡಿ, ಶಾಲಾ ಕೊಠಡಿಗಳು, ಕೆರೆಗಳು, ಬಾಂದಾರ್ಗಳು, ರೈತರ ಕೆಲಸ, ರಸ್ತೆಗಳಾಗ್ತಿತ್ತು, ಅದೆಲ್ಲವೂ ಕೂಡ ಬಂದ ಹೋಗಿ ಇವರೆಲ್ಲ ನ್ಯಾಷನಲ್ ಹೈವೇ ಅಂತ ಯೋಜನೆಗಳು ಕೆಲಸ ಮಾಡ್ಬೇಕು.
ಆಮೇಲೆ ಅವ್ರಿಗೆ ಉದ್ಯೋಗದ ಕನಿಷ್ಠ ಕೂಲಿ ಹಕ್ಕೇನಿರ್ತಾರೆ ಮಿನಿಮಮ್ ವೇಜಸ್ ಅದನ್ನು ಕೂಡ ಸ್ಪಷ್ಟನೆ ಮಾಡಿಲ್ಲ. ಹೀಗಾಗಿ ಇದೊಂದು ಅತ್ಯಂತ ಒಂದು ಕೆಟ್ಟ ನಿರ್ಧಾರ. ಇವತ್ತು ಅದರ ಸಲುವಾಗಿ ಇವತ್ತು ದಿವಸ ರಾಜ್ಯದಲ್ಲಿ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಆಂದೋಲನವನ್ನ ಕೈಗೊಳ್ತಾ ಇದ್ದೀವಿ. ಆಂದೋಲನಕ್ಕೂ ಜನಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಗ್ರಾಮೀಣ ಜನರ ಹಕ್ಕನ್ನು ಏನ್ ಕಸ್ಕೊಂಡಿದ್ದಾರೆ, ಗ್ರಾಮೀಣಗಳ ಅಭಿವೃದ್ಧಿ ಹಕ್ಕನ್ನು ಏನ್ ಕಸ್ಕೊಂಡಿದ್ದಾರೆ, ಬಡವರ ಒಂದು ಉದ್ಯೋಗದ ಹಕ್ಕನ್ನು ಕಸ್ಕೊಂಡಾರೆ, ಅದ್ರ ವಿರುದ್ಧ ನಾವು ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನ ಮತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರ ಬಳಿಗೆ ಗ್ರಾಮ ಸಭೆಗಳನ್ನ ಪ್ರತಿಯೊಂದು ಊರಲ್ಲಿ ಕರೆದು ಅವರಿಗೆ ಜನಜಾಗೃತಿ ಮಾಡುವಂತ ಮಾಡ್ತೀವಿ. ಬಿಜೆಪಿ ಹೇಳಿದ ಸರ್ ರಾಮನ ಹೆಸರಿದೆ ಹೆಂಗೆ ಅದಕ್ಕಾಗಿ ನಾವು ನೋಡಿ ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ. ರಾಮನ ಬದನಾಮ್ ಮಾಡ್ತಾ ಇದ್ದಾರೆ. ಇವತ್ತು ಹೆಸರಿಡುದು ಬಿಡಿ, ಮಹಾತ್ಮ ಗಾಂಧೀಜಿಯವರ, ಯಾಕಂದ್ರೆ ಮಹಾತ್ಮ ಗಾಂಧಿ ಕೊಂದವರು ಇವರೇ ಬಿಜೆಪಿ ಅವರು, RSS ನವರು. ಹೀಗಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಇವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಾರು ಅಲ್ಲ, ಇವರು ಬ್ರಿಟಿಷರ್ ಏಜೆಂಟ್ ಆಗಿದ್ರು ಬಿಜೆಪಿ ಅವರು. ಹೀಗಾಗಿ ಮಹಾತ್ಮ ಗಾಂಧಿ ಅವರು ವಿರೋಧಿಸುವಂತದ್ದಿತ್ತು. ಮನುಸ್ಮೃತಿ, ಮನುವಾದ ಎಲ್ಲ ಇವ್ರದೇ. ಸಂವಿಧಾನ, ರಾಷ್ಟ್ರಧ್ವಜ ಇದು ಯಾವುದೂ ಕೂಡ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ದೇಶದ ಸ್ವಾತಂತ್ರ್ಯ ಬೇಕಾಗಿರ್ಲಿಲ್ಲ, ಇವ್ರಿಗೆ ರಾಷ್ಟ್ರಗೀತೆ ಬೇಕಾಗಿರ್ಲಿಲ್ಲ, ರಾಷ್ಟ್ರ ಧ್ವಜ ಬೇಕಾಗಿರ್ಲಿಲ್ಲ, ಮತ್ತು ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ಲ. ಇವ್ರಿಗೆಲ್ಲರೂ ಮನುಸ್ಮೃತಿ, ಮನುವಾದ ಇವರ ಸಂವಿಧಾನ, ಅದ್ರ ಭಾಗ ಇದು. ಯಾರ್ದರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತಾಮಹ, ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿದಂಥವ್ರು. ಅವ್ರನ್ನ ಹೆಸರು ತೆಗೆದು ರಾಮನ ಹೆಸರು ತಪ್ಪೆ. ಅಥವಾ ಶ್ರೀರಾಮನ ಹೆಸರು ಇತ್ತು, ಅಥವಾ ವಲ್ಲಭಾಯಿ ಪಟೇಲ್ ಅವ್ರ ಹೆಸರು ಇತ್ತು, ಅದನ್ನ ತೆಗೆದು ಬೇರೆಯವ್ರ ಹೆಸರು ತಪ್ಪೆ. ಅದು ಒಂದು ಭಾಗ ಇರಲಿ. ಆ ರಾಮನ ಹೆಸರಲ್ಲಿ ಉದ್ಧಾರ ಮಾಡಕ್ ಕೊಟ್ಟಿದ್ದಾರೆ ಅವರು. ರಾಮನ ಹೆಸರಲ್ಲೇ ಒಂದು ದಿವಸ ಜನರಿಗೆ, ಬಡವರಿಗೆ, ಕೂಲಿಕಾರರಿಗೆ, ಗ್ರಾಮಗಳಿಗೆ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ. ಆ ಅನ್ಯಾಯ ಮಾಡುವಂತ ಹೆಸರಿಗೆ ಯೋಜನೆಗೆ ಇವತ್ತು ದಿವಸ ರಾಮನ ಹೆಸರು ಇಡಕ್ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ಹೇಳ್ತಾರಲ್ಲ, ರಾಮ್ ಕಿ ನಾಮ್ ಬದ್ನಾಮ್ ಕರ್ನೆ ಕಾ ಜಾನೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಒಂದು ಐತಿಹಾಸಿಕ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಸಂವಿಧಾನಾತ್ಮಕವಾಗಿ ಜನರಿಗೆ ಉದ್ಯೋಗ ಸಿಗಬೇಕು, ಸ್ಥಳೀಯವಾಗಿ ಸಿಗಬೇಕು, ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳು ಸಿಗಬೇಕು ಅಂತ ಹೇಳಿ ತಿಳ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರುವಂತಹದ್ದು. ಅದ್ರ ಜೊತೆಗೆ ಗ್ರಾಮ ಸ್ವರಾಜ್ಯ, ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಸಮಗ್ರ ಅಂತ ಹೇಳಿ. ಗ್ರಾಮದಲ್ಲಿ ಗ್ರಾಮ ಸಭೆ ಮೂಲಕ ಅವರು ಶಾಲೆಗಳನ್ನ ಇರ್ಬೋದು, ಅಂಗನವಾಡಿ ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಬಾಂದಾರ್ಗಳು, ಕೆರೆಗಳನ್ನ, ಗ್ರಾಮೀಣ ರಸ್ತೆಗಳನ್ನ, ಹೊಲದಲ್ಲಿ ರೈತರು ತಾವೇ ಕೆಲಸ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದನ್ನ ಇವತ್ತು ಬಿಜೆಪಿ ಸರ್ಕಾರ, ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರದ ಅಧ್ಯಕ್ಷ ಆಗಿದ್ರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು, ತಂದಂತ ಯೋಜನೆಯನ್ನ, ಆ ಸಂವಿಧಾನಾತ್ಮಕ ಹಕ್ಕನ್ನು ಕಸ್ಕೊಂಡು ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರುವಂತದ್ದನ್ನ ತಪ್ಪಿಸಿ ಕೇವಲ ಸೆಲೆಕ್ಟಿವ್ ಕೆಲವೊಂದು ಪಂಚಾಯತಿಗಳಿಗೆ, ತಮ್ಮ ಮನಸ್ಸಿಗೆ ಬಂದಂತ ಪಂಚಾಯತಿಗಳಿಗೆ ಒಂದೆದ್ದು, ಮತ್ತು ಆ ಯೋಜನೆಗಳನ್ನ ಎಲ್ಲ ಒಯ್ದು ಇವತ್ತು ವಿಕಸಿತ ಭಾರತ ಯೋಜನೆ ಜೊತೆಗೆ ಜೋಡಿಸುವಂತದ್ದು. ಅಂದ್ರೆ ಸ್ಥಳೀಯವಾಗಿ ಇವತ್ತು ಏನು ಅಂಗನವಾಡಿ, ಶಾಲಾ ಕೊಠಡಿಗಳು, ಕೆರೆಗಳು, ಬಾಂದಾರುಗಳು, ರೈತರ ಕೆಲಸ, ರಸ್ತೆಗಳಾಗ್ತಿತ್ತು, ಅದೆಲ್ಲವೂ ಕೂಡ ಬಂದ ಹೋಗಿ ಇವರೆಲ್ಲ ನ್ಯಾಷನಲ್ ಹೈವೇ ಅಂತ ಯೋಜನೆಗಳು ಕೆಲಸ ಮಾಡ್ಬೇಕು. ಆಮೇಲೆ ಅವ್ರಿಗೆ ಉದ್ಯೋಗದ ಕನಿಷ್ಠ ಕೂಲಿ ಹಕ್ಕೇನಿರ್ತಾರೆ ಮಿನಿಮಮ್ ವೇಜಸ್ ಅದನ್ನು ಕೂಡ ಸ್ಪಷ್ಟನೆ ಮಾಡಿಲ್ಲ. ಹೀಗಾಗಿ ಇದೊಂದು ಅತ್ಯಂತ ಒಂದು ಕೆಟ್ಟ ನಿರ್ಧಾರ. ಇವತ್ತು ಅದರ ಸಲುವಾಗಿ ಇವತ್ತು ದಿವಸ ರಾಜ್ಯದಲ್ಲಿ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಆಂದೋಲನವನ್ನ ಕೈಗೊಳ್ತಾ ಇದ್ದೀವಿ. ಆಂದೋಲನಕ್ಕೂ ಜನಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಗ್ರಾಮೀಣ ಜನರ ಹಕ್ಕನ್ನು ಏನ್ ಕಸ್ಕೊಂಡಿದ್ದಾರೆ, ಗ್ರಾಮೀಣಗಳ ಅಭಿವೃದ್ಧಿ ಹಕ್ಕನ್ನು ಏನ್ ಕಸ್ಕೊಂಡಿದ್ದಾರೆ, ಬಡವರ ಒಂದು ಉದ್ಯೋಗದ ಹಕ್ಕನ್ನು ಕಸ್ಕೊಂಡಾರೆ, ಅದ್ರ ವಿರುದ್ಧ ನಾವು ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನ ಮತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರ ಬಳಿಗೆ ಇವತ್ತು ದಿವಸ ಗ್ರಾಮ ಸಭೆಗಳನ್ನ ಪ್ರತಿಯೊಂದು ಊರಲ್ಲಿ ಕರೆದು ಅವರಿಗೆ ಜನಜಾಗೃತಿ ಮಾಡುವಂತ ಮಾಡ್ತೀವಿ. ಬಿಜೆಪಿ ಹೇಳಿದ ಸರ್ ರಾಮನ ಹೆಸರಿದೆ ಹೆಂಗೆ ಅದಕ್ಕಾಗಿ ನಾವು ನೋಡಿ ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ. ರಾಮನ ಬದನಾಮ್ ಮಾಡ್ತಾ ಇದ್ದಾರೆ. ಇವತ್ತು ಹೆಸರಿಡುದು ಬಿಡಿ, ಮಹಾತ್ಮ ಗಾಂಧೀಜಿಯವರ, ಯಾಕಂದ್ರೆ ಮಹಾತ್ಮ ಗಾಂಧಿ ಕೊಂದವರು ಇವರೇ ಬಿಜೆಪಿ ಅವರು, RSS ನವರು. ಹೀಗಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಇವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಾರು ಅಲ್ಲ, ಇವರು ಬ್ರಿಟಿಷರ್ ಏಜೆಂಟ್ ಆಗಿದ್ರು ಬಿಜೆಪಿ ಅವರು. ಹೀಗಾಗಿ ಮಹಾತ್ಮ ಗಾಂಧಿ ಅವರು ವಿರೋಧಿಸುವಂತದ್ದಿತ್ತು. ಮನುಸ್ಮೃತಿ, ಮನುವಾದ ಎಲ್ಲ ಇವ್ರದೇ. ಸಂವಿಧಾನ, ರಾಷ್ಟ್ರಧ್ವಜ ಇದು ಯಾವುದೂ ಕೂಡ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ದೇಶದ ಸ್ವಾತಂತ್ರ್ಯ ಬೇಕಾಗಿರ್ಲಿಲ್ಲ, ಇವ್ರಿಗೆ ರಾಷ್ಟ್ರಗೀತೆ ಬೇಕಾಗಿರ್ಲಿಲ್ಲ,
ರಾಷ್ಟ್ರ ಧ್ವಜ ಬೇಕಾಗಿರಲಿಲ್ಲ ಮತ್ತು ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ಲ. ಇವ್ರಿಗೆಲ್ಲರ ಮನಸ್ಪತಿ ಮನುವಾದ ಇವರ ಸಂವಿಧಾನ ಅದ್ರ ಭಾಗ ಇದು. ಯಾರ್ದರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತಾಮ, ದೇಶಕ್ಕೆ ಸ್ವತಂತ್ರ ದೊರಕಿಸ್ಕೊಡ್ಲಕ್ಕೆ ಹೋರಾಟ ಮಾಡಿದಂಥವ್ರು. ಅವ್ರನ್ನ ಹೆಸರು ತೆಗೆದು ರಾಮನ ಹೆಸರು ತಪ್ಪೆ, ಅಥವಾ ಶ್ರೀರಾಮನ ಹೆಸರು ಇತ್ತು, ಅಥವಾ ವಲ್ಲಭಾಯಿ ಪಟೇಲ್ ಅವ್ರ ಹೆಸರು ಇತ್ತು, ಅದನ್ನ ತೆಗೆದು ಬೇರೆಯವ್ರ ಹೆಸರು ತಪ್ಪೆ. ಅದು ಒಂದು ಭಾಗ ಇರಲಿ. ಆ ರಾಮನ ಹೆಸರಲ್ಲಿ ಉದ್ಧಾರ ಮಾಡಕ್ ಕೊಟ್ಟಿದ್ದಾರೆ ಅವರು. ರಾಮನ ಹೆಸರಲ್ಲೇ ಒಂದು ದಿವಸ ಜನರಿಗೆ, ಬಡವರಿಗೆ, ಕೂಲಿಕಾರರಿಗೆ, ಗ್ರಾಮಗಳಿಗೆ ಅನ್ಯಾಯ ಮಾಡಕ್ ಹೊಂಟಿದ್ದಾರೆ. ಆ ಅನ್ಯಾಯ ಮಾಡುವಂತ ಹೆಸರಿಗೆ ಯೋಜನೆಗೆ ಇವತ್ತು ದಿವಸ ರಾಮನ ಹೆಸರು ಇಡಕ್ ಹೊಂಟಿದ್ದಾರೆ. ಅಂದ್ರೆ ಅದನ್ನ ಹೇಳ್ತಾರಲ್ಲ, ರಾಮ್ ಕಿ ನಾಮ್ ಬದ್ನಾಮ್ ಕರ್ನೆ ಕೆ ಲಿಯೆ.